गुरुर्ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು SSLC ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ಅನ್ನ ಡೀಟೇಲ್ ಆಗಿ ನೋಡೋಣ. ಈ ಪೇಪರ್ನ ಸುಲಭವಾಗಿ ಅರ್ಥ ಮಾಡಿಕೊಂಡು ಒಳ್ಳೆ ಸ್ಕೋರ್ ಮಾಡಕ್ಕೆ ಸಹಾಯ ಆಗಲಿ ಅಂತ ಇದನ್ನ ನಾವು ಚಿಕ್ಕ ಚಿಕ್ಕ ಸೆಷನ್ಗಳಾಗಿ ಡಿವೈಡ್ ಮಾಡಿದ್ದೀವಿ. ಈ ಮಾಹಿತಿ ನಿಮಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಮುಖ್ಯ. 80 ಮಾರ್ಕ್ಸ್, 38 ಪ್ರಶ್ನೆಗಳು. ನೋಡಿದ ತಕ್ಷಣ ಅನಿಸುತ್ತೆ, ಅಯ್ಯೋ ಎಲ್ಲಿಂದ ಶುರು ಮಾಡೋದು ಅಂತ ಅಲ್ವಾ? ಆದರೆ ಒಂದು ಸ್ಮಾರ್ಟ್ ಸ್ಟ್ರಾಟಜಿ ಇದ್ಲೆ ಪ್ರತಿಯೊಂದು ಪ್ರಶ್ನೆನೂ ಮಾರ್ಕ್ಸ್ ಗಳಿಸೋಕೆ ಒಂದು ಒಳ್ಳೆ ಅವಕಾಶ ಆಗುತ್ತೆ. ಸರಿ, ಹಾಗಾದ್ರೆ ಶುರು ಮಾಡೋಣ ಅಲ್ವಾ? ಮೊದಲ 17 ಪ್ರಶ್ನೆಗಳನ್ನು ನಾವೆಲ್ಲ ಒಟ್ಟಿಗೆ ಸಾಲ್ವ್ ಮಾಡೋಣ. ಇದನ್ನೊಂದು ಟೆಸ್ಟ್ ಅಂತ ಅನ್ಕೋಬೇಡಿ, ಬದಲಿಗೆ ಇದೊಂದು ಪಜಲ್. ನಾವೆಲ್ಲ ಸೇರಿ ಬಿಡಿಸ್ಬೋದು ಅಂತ ಅನ್ಕೊಳ್ಳೋಣ. ನೋಡಿ, ಈ ಮೊದಲನೇ ಸೆಕ್ಷನ್ ಇದೆಯಲ್ಲ, ಇದು ಇಡೀ ಪೇಪರ್ಗೆ ಒಂದು ಫೌಂಡೇಶನ್ ಇದ್ದ ಹಾಗೆ. ಇದು ನಮ್ಮ ಬೇಸಿಕ್ ಗ್ರಾಮರ್ ಸ್ಕಿಲ್ಸ್ನ ಟೆಸ್ಟ್ ಮಾಡುತ್ತೆ. ಇಲ್ಲಿ ನಾವು ಕಾನ್ಫಿಡೆಂಟ್ ಆಗಿ ಆನ್ಸರ್ ಮಾಡಿದ್ರೆ ಉಳಿದ ಪೇಪರ್ಗೆ ಬೇಕಾದ ಒಂದು ಒಳ್ಳೆ ಮೊಮೆಂಟಮ್ ಸಿಕ್ಬಿಡುತ್ತೆ. ಫಸ್ಟ್ ಬರೋದೇ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್, ಅಂದ್ರೆ MCQs. ಇವು ಕ್ವಿಕ್ ವಿನ್ಸ್, ಬೇಗ ಬೇಗ ಮಾರ್ಕ್ಸ್ ಸ್ಕೋರ್ ಮಾಡಕ್ಕಿರೋ ಬೆಸ್ಟ್ ಜಾಗ. ಇಲ್ಲಿ ಸ್ಪೀಡ್ ಮತ್ತು ಅಕ್ಯೂರಸಿ ಎರಡೂ ಇಂಪಾರ್ಟೆಂಟ್. ಮೊದಲನೇ ಪ್ರಶ್ನೆ ನೋಡಿ, ಇದು ಕ್ವೆಶ್ಚನ್ ಟ್ಯಾಗ್ಸ್ ಬಗ್ಗೆ ಇದೆ. ಈ ಥರದ ಪ್ರಶ್ನೆಗಳಿಗೆ ಗ್ರಾಮರ್ ರೂಲ್ಸ್ ಗೊತ್ತಿದ್ರೆ ಸಾಕು, ಸುಲಭವಾಗಿ ಆನ್ಸರ್ ಮಾಡ್ಬೋದು. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ ಅಂತ. ರೂಲ್ ತುಂಬಾನೇ ಸಿಂಪಲ್. ಪಾಸಿಟಿವ್ ಸ್ಟೇಟ್ಮೆಂಟ್ಗೆ ನೆಗೆಟಿವ್ ಟ್ಯಾಗ್ ಬರಬೇಕು. ದ ಸ್ಮಾರ್ಟ್ಫೋನ್ಸ್ ಕ್ರಿಯೇಟ್ ಅ ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್ ಅನ್ನೋದು ಒಂದು ಪಾಸಿಟಿವ್ ವಾಕ್ಯ. ಹಾಗಾಗಿ ಡೋಂಟ್ ದೇ ಅನ್ನೋ ನೆಗೆಟಿವ್ ಟ್ಯಾಗ್ನ ಸರಿಯಾದ ಉತ್ತರ. ನೋಡಿ, ಇದೇ ಥರ ಬೇರೆ MCQs ಕೂಡ ಕ್ಲಿಯರ್ ಆದ ಗ್ರಾಮರ್ ರೂಲ್ಸ್ ಮೇಲೆಯೇ ನಿಂತಿವೆ. ಅವು ಲ್ಯಾಂಗ್ವೇಜ್ ಫಂಕ್ಷನ್, ಇಫ್ ಕ್ಲಾಸ್ ಮತ್ತೆ ಇನ್ಫಿನಿಟಿವ್ಸ್. ಈ ಥರದ ನಿರ್ದಿಷ್ಟ ಗ್ರಾಮರ್ ಟಾಪಿಕ್ಸ್ ಮೇಲೆ ಫೋಕಸ್ ಮಾಡುತ್ತವೆ. ಸರಿ, ಈಗ ನಾವು ಡೂ ಆಸ್ ಡೈರೆಕ್ಟೆಡ್ ಸೆಕ್ಷನ್ಗೆ ಬಂದಿದ್ದೀವಿ. ಇದನ್ನ ಒಂದು ರೀತಿ ಗ್ರಾಮರ್ ಜಿಮ್ ಅಂತಾನೆ ಹೇಳ್ಬೋದು. ಇಲ್ಲಿ ನಮ್ಮ ಗ್ರಾಮರ್ ನಾಲೆಡ್ಜ್ಗೆ ನಿಜವಾದ ವರ್ಕ್ಔಟ್ ಸಿಗುತ್ತೆ. ಬನ್ನಿ, ಈ ಸೆಕ್ಷನ್ನಲ್ಲಿ ಪದೇ ಪದೇ ಕೇಳೋ 2 ಟೈಪ್ ಕ್ವೆಶ್ಚನ್ಸ್ಗಳನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಈ ಪ್ಯಾಟರ್ನ್ ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಮಾರ್ಕ್ಸ್ ಗಳಿಸೋದು ತುಂಬಾನೇ ಸುಲಭ. 8ನೇ ಪ್ರಶ್ನೆ, ಇದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಗ್ಗೆ ಇದೆ. ಸ್ವಾಮಿ ವಾಸ್ ದ ಕ್ಲೆವರೆಸ್ಟ್ ಬಾಯ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ. ಇದರ ಅರ್ಥವನ್ನ ಚೇಂಜ್ ಮಾಡದೆ ಇದನ್ನ ಪಾಸಿಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡಕ್ಕೆ ಹೇಳಿದ್ದಾರೆ. ಪಾಸಿಟಿವ್ ಡಿಗ್ರಿಯ ಸ್ಟ್ರಕ್ಚರ್ ಸಾಮಾನ್ಯವಾಗಿ ನೋ ಅದರ್ ಆಸ್ ಅಡ್ಜೆಕ್ಟಿವ್ ಆಸ್ ಹೀಗಿರುತ್ತೆ. ಈ ರೂಲ್ ಅಪ್ಲೈ ಮಾಡಿದಾಗ ಉತ್ತರ ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ವಾಸ್ ಆಸ್ ಕ್ಲೆವರ್ ಆಸ್ ಸ್ವಾಮಿ ಅಂತ ಆಗುತ್ತೆ. ಸೊ ಇಲ್ಲಿ ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಮುಂದಿನದು ವಾಯ್ಸ್ ಚೇಂಜ್. ಇದು ಇನ್ನೊಂದು ಕ್ಲಾಸಿಕ್ ಗ್ರಾಮರ್ ಟಾಪಿಕ್. ಸ್ವಾಮಿ ಕಾಟ್ ದ ಬರ್ಗ್ಲರ್ ಅನ್ನೋ ಆಕ್ಟಿವ್ ವಾಯ್ಸ್ ಸೆಂಟೆನ್ಸ್ನ ಪ್ಯಾಸಿವ್ ವಾಯ್ಸ್ಗೆ ಹೇಗೆ ಚೇಂಜ್ ಮಾಡೋದು ಅಂತ ನೋಡೋಣ. ಇದು ಸಿಂಪಲ್. ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ಗಳ ಜಾಗ ಬದಲಾಯಿಸಿ ವರ್ಬ್ ಫಾರ್ಮ್ ಅಡ್ಜಸ್ಟ್ ಮಾಡಿ ಬೈ ಸೇರಿಸಿದ್ರೆ ಆಯ್ತು. ಆಗ ನಮಗೆ ದ ಬರ್ಗ್ಲರ್ ವಾಸ್ ಕಾಟ್ ಬೈ ಸ್ವಾಮಿ ಅಂತ ಸರಿಯಾದ ಉತ್ತರ ಸಿಗುತ್ತೆ. ಸರಿ, ಈಗ ಬಂತ್ ನೋಡಿ ಈ ಸೆಕ್ಷನ್ನ ಫೈನಲ್ ಚಾಲೆಂಜ್. ಇಲ್ಲಿ ಒಂದಲ್ಲ ಹಲವು ಸ್ಕಿಲ್ಸ್ ಒಟ್ಟಿಗೆ ಟೆಸ್ಟ್ ಆಗುತ್ತೆ. ಸೊ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕಾಗತ್ತೆ. ಈ ವಾಕ್ಯದಲ್ಲಿ 2 ತಪ್ಪುಗಳನ್ನ ಕಂಡುಹಿಡಿದು ಸರಿಪಡಿಸಬೇಕು. ಒಂದು ಅಡ್ವರ್ಬಿಯಲ್ ಮಿಸ್ಟೇಕ್ ಅಂದ್ರೆ ಕ್ರಿಯಾವಿಶೇಷಣದ ತಪ್ಪು, ಇನ್ನೊಂದು ಕಂಜಂಕ್ಷನ್ ಅಂದ್ರೆ ಸಂಯೋಜಕದ ತಪ್ಪು. ಈ ತರಹದ ಪ್ರಶ್ನೆಗಳಿಗೆ ವಾಕ್ಯವನ್ನ ತುಂಬಾನೇ ಕೇರ್ಫುಲ್ ಆಗಿ ಓದ್ಬೇಕು. ಇಲ್ಲಿ ಹರೀಡ್ ಅನ್ನೋದು ಹರೀಡ್ಲಿ ಅಂತ ಅಡ್ವರ್ಬ್ ಆಗ್ಬೇಕು. ಮತ್ತೆ ಬಟ್ ಅನ್ನೋ ಕಂಜಂಕ್ಷನ್ ಬದಲು ಆ್ಯಂಡ್ ಬಳಸಿದ್ರೆ ಆಕ್ಷನ್ಸ್ಗಳು ಲಾಜಿಕಲ್ ಆಗಿ ಕನೆಕ್ಟ್ ಆಗ್ತವೆ. ನೋಡಿ, ಈ ಸಣ್ಣ ಬದಲಾವಣೆಗಳು ಇಡೀ ವಾಕ್ಯದ ಅರ್ಥವನ್ನೇ ಎಷ್ಟು ಸ್ಪಷ್ಟಪಡಿಸ್ತವೆ ಅಂತ. ಹಾಗಾದ್ರೆ ಈ ಇಡೀ ಸೆಕ್ಷನ್ನ ನಾವು ಡಿಕೋಡ್ ಮಾಡಿದ್ಮೇಲೆ ನಮಗೆ ಸಿಕ್ಕಿರೋ ಟೇಕ್ಅವೇ ಏನು? ಅಂದ್ರೆ ನಾವಿದ್ರಿಂದ ಕಲಿಬೇಕಾದ ಪಾಠವಾದ್ರೂ ಏನು? ನಾವೀಗ ತಾನೇ 17 ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದೀವಿ. ಅಂದ್ರೆ ನಾವು 17 ಬೇರೆ ಬೇರೆ ಸ್ಕಿಲ್ಗಳನ್ನ ಅರ್ಥ ಮಾಡ್ಕೊಂಡಿದೀವಿ ಅಂತ ಅರ್ಥ. ಪ್ರತಿಯೊಂದು ಪ್ರಶ್ನೆಯೂ ಕಲಿಯೋಕೆ ಒಂದು ಹೊಸ ಅವಕಾಶ. ದೃಢ ನಿಲುವಿನ ಬಗ್ಗೆ, ಅಂದ್ರೆ ತಮ್ಮ ನಂಬಿಕೆಗಳೋಸ್ಕರ ಎಂಥ ಸವಾಲು ಬಂದ್ರೂ ಅಲುಗಾಡದೆ ನಿಲ್ಲುವಂಥ ಪಾತ್ರಗಳ ಬಗ್ಗೆ. ಉದಾಹರಣೆಗೆ ಡಾನ್ ಎನ್ಸೆಲ್ಮೋ ಅವರ ಕಥೆಯನ್ನೇ ನೋಡಿ. ಅವರ ಜಾಗಕ್ಕೆ ಡಬಲ್ ರೇಟ್ ಕೊಡ್ತೀವಿ ಅಂದ್ರೂ ಅವರು ಒಪ್ಲಿಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಅವರ ಪ್ರಕಾರ ಆ ಜಾಗದಲ್ಲಿದ್ದ ಮರಗಳು ಊರಿನ ಮಕ್ಕಳಿಗೆ ಸೇರಿದ್ದು. ಪ್ರತಿಯೊಂದು ಮರವನ್ನೂ ಅವರು ಊರಲ್ಲುಟ್ಟಿದ ಒಂದೊಂದು ಮಗುಗೋಸ್ಕರ ನೆಟ್ಟಿದ್ದು. ಇಲ್ಲಿ ದುಡ್ಡು ಮುಖ್ಯನಾ ತತ್ವ ಮುಖ್ಯನಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಬಿಡುತ್ತೆ ಅಲ್ವಾ? ಇದೇ ತರಹದ ಇನ್ನೊಂದು ಬಲವಾದ ಉದಾಹರಣೆ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು.
ಜವಾಹರ್ಲಾಲ್ ನೆಹರು ಅವರು ಅಂಬೇಡ್ಕರ್ ಅವರನ್ನ ಬಂಡಾಯದ ಸಂಕೇತ ಅಂತ ಕರೆದಿದ್ರು. ಅಬ್ಬಾ, ಎಂಥ ಗಟ್ಟಿಯಾದ ಮಾತು ಅಲ್ವಾ? ಯಾಕೆ ಹಾಗೆ ಹೇಳಿದ್ರು? ಯಾಕಂದ್ರೆ ಅಂಬೇಡ್ಕರ್ ಅವರ ಬಂಡಾಯ ಕೈಯಲ್ಲಿ ಕತ್ತಿ ಹಿಡಿದಿದ್ದಲ್ಲ, ಬದಲಾಗಿ ಅದು ಜ್ಞಾನದ ಬಂಡಾಯ. ಅನ್ಯಾಯದ ವಿರುದ್ಧ ಅವರು ನಿರಂತರವಾಗಿ ಹೋರಾಡಿದರು. ಶತಮಾನಗಳಿಂದ ತುಳಿತಕ್ಕೆ ಒಳಗಾಗಿದ್ದ ಜನರನ್ನು ಅವರ ಹಕ್ಕುಗಳಿಗಾಗಿ ಎಚ್ಚರಿಸಿದರು. ಅವರ ಮನಸ್ಸುಗಳನ್ನು ಸದಾ ಜಾಗೃತವಾಗಿಟ್ರು. ಅದಕ್ಕೆ ಅವರು ಬಂಡಾಯದ ಸಂಕೇತ. ನೀವು ಇಡೀ ಭೂಮಿಗೆ ಬೇಲಿ ಹಾಕೋಕ್ಕಾಗಲ್ಲ. ಈ ಲೈನ್ ಕೇಳಿದಾಗ ಏನನ್ಸುತ್ತೆ? ಇದು ಮನುಷ್ಯನ ಅಧಿಕಾರದ ಬಗ್ಗೆ ಮಾತಾಡ್ತಿದ್ಯಾ ಅಥವಾ ಪ್ರಕೃತಿಯ ಶಕ್ತಿ ಬಗ್ಗೆನಾ? ನೋಡಿ, ಇದು ಭೂಮಿ ತನ್ನ ದೌರ್ಬಲ್ಯ ತೋರಿಸ್ತಾ ಇರೋದಲ್ಲ, ಖಂಡಿತ ಅಲ್ಲ. ಬದಲಿಗೆ ಇದು ಭೂಮಿಯ ಆತ್ಮವಿಶ್ವಾಸ. ಮನುಷ್ಯ ಎಷ್ಟೇ ಬೇಲಿ ಹಾಕಿದ್ರೂ, ನನ್ನನ್ನ ನಿಯಂತ್ರಿಸ್ತೀನಿ ಅನ್ಕೊಂಡ್ರೂ ಅದೆಲ್ಲ ತಾತ್ಕಾಲಿಕ. ಆದ್ರೆ ಭೂಮಿ ಶಾಶ್ವತ. ಅದು ತನ್ನ ಶಕ್ತಿಯನ್ನ ಸದ್ದಿಲ್ಲದೆಯೇ ಸಾರ್ತಿದೆ. ಸರಿ, ದೃಢವಾದ ನಿಲುವಿರೋ ಕಡೆ ಧೈರ್ಯ ಕೂಡ ಇರುತ್ತೆ. ಆದ್ರೆ ಧೈರ್ಯ ಅಂದ್ರೆ ಯಾವಾಗ್ಲೂ ದೊಡ್ಡ ದೊಡ್ಡ ಸಾಹಸಗಳೇನಾ? ಇಲ್ಲ. ಕೆಲವೊಮ್ಮೆ ಸಾಮಾನ್ಯ ಜನ ನಾವು ಊಹಿಸದಂಥ ಸಮಯದಲ್ಲಿ ಅಸಾಧಾರಣ ಧೈರ್ಯ ತೋರಿಸ್ತಾರೆ. ಅಂಥ ಕೆಲವು ಕಥೆಗಳನ್ನ ನೋಡೋಣ ಬನ್ನಿ. ಸ್ಮಿತಾ ಅನ್ನೋ ಹುಡುಗಿಯ ಕಥೆ ಇದು. ಅನಂತ್ಗೆ ಒಂದು ಕೊನೆ ಆಸೆ ಇತ್ತು, ಪಂಡಿತ್ ರವಿಶಂಕರ್ ಅವರ ಸಂಗೀತ ಕೇಳ್ಬೇಕು ಅಂತ. ಆದ್ರೆ ಅದು ಸಾಧ್ಯನಾ? ಸ್ಮಿತಾ ಧೈರ್ಯ ಮಾಡಿ ನೇರವಾಗಿ ಆ ದೊಡ್ಡ ಕಲಾವಿದರನ್ನೇ ಭೇಟಿ ಮಾಡಿ ವಿಷಯ ಹೇಳ್ತಾಳೆ. ಅವಳ ಪ್ರೀತಿಗೆ, ಧೈರ್ಯಕ್ಕೆ ಮನಸೋತ ಕಲಾವಿದರು ಮರುದಿನ ಬೆಳಗ್ಗೆ ಅನಂತ್ಗಾಗಿ ಸಂಗೀತ ನುಡಿಸಲು ಒಪ್ಪುತ್ತಾರೆ. ನೋಡಿ, ಅಸಾಧ್ಯ ಅನ್ಸಿದ್ದನ್ನ ಪ್ರೀತಿ ಮತ್ತು ಧೈರ್ಯ ಹೇಗೆ ಸಾಧ್ಯವಾಗಿಸಿತು. ಈಗ ಸ್ವಾಮಿಯ ಕಥೆ ಕೇಳಿ. ಇದು ಸ್ವಲ್ಪ ತಮಾಷೆಯಾಗಿದೆ. ಅವನಿಗೆ ರಾತ್ರಿ ಒಂಟೆಯಾಗಿ ಮಲ್ಗೋಕೆ ಸಿಕ್ಕಾಪಟ್ಟೆ ಭಯ. ಆದ್ರೆ ಒಂದಿನ ರಾತ್ರಿ ಕತ್ತಲಲ್ಲಿ ಬಂದ ಕಳ್ಳನನ್ನ ದೆವ್ವ ಅಂತ ತಿಳ್ಕೊಂಡು ಭಯದಲ್ಲಿ ಅವನ ಕಾಲನ್ನೇ ಗಟ್ಟಿಯಾಗಿ ಕಚ್ಬಿಡ್ತಾನೆ. ಮಾರನೇ ದಿನ ಏನಾಯ್ತು ಗೊತ್ತಾ? ಅವನು ದೊಡ್ಡ ಹೀರೋ, ಕುಖ್ಯಾತ ಕಳ್ಳನನ್ನ ಹಿಡಿದ ಧೈರ್ಯಶಾಲಿ ಅಂತ ಎಲ್ಲರೂ ಹೊಗಳ್ತಾರೆ. ಅಂದ್ರೆ ಕೆಲವೊಮ್ಮೆ ಹೀರೋಯಿಸಂ ಪ್ಲಾನ್ ಮಾಡಿ ಬರೋದಲ್ಲ, ಭಯದಿಂದಲೂ ಹುಟ್ಕೊಳ್ಬಹುದು. ಧೈರ್ಯ ಅಂದ್ರೆ ಕೇವಲ ಕಳ್ಳರ್ನ ಹಿಡಿಯೋದಷ್ಟೇ ಅಲ್ಲ, ನಮ್ಮ ದೈನಂದಿನ ಜವಾಬ್ದಾರಿಗಳನ್ನ ನಿಭಾಯಿಸೋದು ಕೂಡ ಒಂದು ಧೈರ್ಯವೇ. ಹನೀಫ್ ಮತ್ತು ಅವನ ಸಹೋದರರ ಕಥೆ ಇದನ್ನೇ ಹೇಳುತ್ತೆ. ಅವರ ತಾಯಿ ಕೆಲ್ಸದ ಮೇಲೆ ಬೇರೆ ಬೇರೆ ಊರುಗಳಿಗೆ ಹೋಗ್ಬೇಕಿತ್ತು. ಆಗ ಆ ಮಕ್ಕಳು ತಾವಾಗೇ ಎದ್ದು ರೆಡಿಯಾಗಿ ಶಾಲೆಗೆ ಹೋಗೋದನ್ನ ಕಲ್ತರು. ಅಂದ್ರೆ ಕೆಲವೊಮ್ಮೆ ಪರಿಸ್ಥಿತಿಗಳೇ ನಮ್ಮನ್ನ ಜವಾಬ್ದಾರಿಯುತರನ್ನಾಗಿ, ಸ್ವಾವಲಂಬಿಗಳನ್ನಾಗಿ ಮಾಡ್ತವೆ. ಒಬ್ಬ ಜಾಜ್ ಸಂಗೀತಗಾರನನ್ನ ನೋಡಿ. ನೋಡೋಕೆ ಮುಖದಲ್ಲಿ ಸುಕ್ಕು, ಹರಿದ ಬಟ್ಟೆ, ನೋಡಿದ್ರೇನೆ ಏನೋ ನೋವಲ್ಲಿರೋ ಹಾಗೆ ಕಾಣ್ತಾರೆ. ಏಕ್ದಂ ಪಾಪ ಅನ್ನೋ ಥರ. ಆದ್ರೆ ಅವರು ತಮ್ಮ ಸ್ಯಾಕ್ಸೋಫೋನ್ ಕೈ ಎತ್ಕೊಂಡು ನುಡಿಸೋಕೆ ಶುರು ಮಾಡ್ದ ತಕ್ಷಣ ಅವರು ಬೇರೆಯೇ ವ್ಯಕ್ತಿಯಾಗಿ ಬಿಡ್ತಾರೆ. ಆಗ ಅವರು ಬರೀ ಮನುಷ್ಯರಾಗಿ ಉಳಿಯಲ್ಲ, ಎತ್ತರಕ್ಕೆ ಹಾರೋ ಒಂದು ಪಕ್ಷಿಯ ಹಾಗೆ ತಮ್ಮ ಸಂಗೀತದ ಮೂಲಕ ಒಂದು ಅದ್ಭುತ ಲೋಕವನ್ನೇ ಸೃಷ್ಟಿಸ್ಬಿಡ್ತಾರೆ. ಇದೇ ಅಲ್ವಾ ನೋಟಕ್ಕೂ ವಾಸ್ತವಕ್ಕೂ ಇರೋ ವ್ಯತ್ಯಾಸ. ಇನ್ನೊಂದು ಉದಾಹರಣೆ ಬಾಬು ಮತ್ತು ಮಂಜು ಕಥೆ. ವಿದ್ಯಾರ್ಥಿಗಳ ಒಂದು ಪ್ರತಿಭಟನೆ ನೋಡಕ್ ಹೋಗ್ತಾರೆ. ಏನೋ ದೊಡ್ಡದಾಗಿ ಗಲಾಟೆ, ಡ್ರಾಮಾ, ಡ್ಯಾನ್ಸ್ ಎಲ್ಲ ಇರುತ್ತೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಅಲ್ಲಿ ಆಗಿದ್ದೇನು? ವಿದ್ಯಾರ್ಥಿಗಳು ತುಂಬಾ ಸೈಲೆಂಟ್ ಆಗಿ ಶಿಸ್ತಿನಿಂದ ಬಂದು ಪೊಲೀಸರಿಗೆ ಒಂದು ಪೇಪರ್ ಕೊಟ್ಟು ವಾಪಸ್ ಹೋಗ್ಬಿಡ್ತಾರೆ. ಹಬ್ಬಾ, ಇಷ್ಟೇನಾ ಅಂತ ಇವ್ರಿಬ್ಬರಿಗೂ ನಿರಾಶೆ. ಅಂದ್ರೆ ಅವ್ರ ನಿರೀಕ್ಷೆ ಬೇರೆ ಇತ್ತು, ಅಲ್ಲಿ ನಡೆದ ವಾಸ್ತವವೇ ಬೇರೆ. ಈಗ ನಮ್ಮ ನಾಗರಿಕತೆಗಿರೋ ಅಪಾಯಗಳ ಬಗ್ಗೆ ಬೊರಾಕ್ ಅನ್ನೋರ್ ಹೇಳಿರೋ ಈ ಪಟ್ಟಿಯನ್ನ ಒಮ್ಮೆ ನೋಡಿ. ಭೂಕಂಪದಂತಹ ನೈಸರ್ಗಿಕ ವಿಕೋಪಗಳು, ನಮ್ಮಿಂದಲೇ ಆಗೋ ಅನಾಹುತಗಳು, ಪರಿಸರ ನಾಶ, ಆರ್ಥಿಕ ಸಂಕಷ್ಟಗಳು, ಹೀಗೆ ಲಿಸ್ಟ್ ದೊಡ್ಡದಿದೆ. ನೋಡೋಕೆ ಇದೊಂದು ಸಿಂಪಲ್ ಲಿಸ್ಟ್ ಅನ್ಸ್ಬೋದು. ಆದ್ರೆ ಪ್ರತಿಯೊಂದು ಪಾಯಿಂಟ್ ಕೂಡ ನಾವು ಎಂಥ ದೊಡ್ಡ ಅಪಾಯಗಳ ಮಧ್ಯೆ ಬದುಕ್ತಿದ್ವಿ ಅನ್ನೋದನ್ನ ತೋರಿಸುತ್ತೆ. ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ನಾವು ನಮ್ಮ ಮೊದಲ ಕಥೆಯೊಳಗೆ ಹೋಗೋಣ. ಇದು ನಡೆಯೋದು ನಡು ಸಮುದ್ರದಲ್ಲಿ. ಕಲ್ಪನೆ ಮಾಡ್ಕೊಳ್ಳಿ, ಎಲ್ಲೆಲ್ಲೂ ನೀರು, ಗೊತ್ತಿಲ್ಲದ ದಾರಿ, ಸಾಂತಮಾರಿಯಾ ಅನ್ನೋ ಹಡಗು. ಅಲ್ಲಿನ ವಾತಾವರಣ ತುಂಬಾನೇ ಟೆನ್ಷನ್ನಿಂದ ಕೂಡಿತ್ತು. ಬನ್ನಿ ಆ ಹಡಗಿನ ಡೆಕ್ ಮೇಲೆ ಏನಾಗ್ತಿದೆ ಅಂತ ನೋಡೋಣ. ನೋಡಿ, ಈ ಒಂದು ಪ್ರಶ್ನೆ, 50 ಜನರ ಜೀವ ಒಬ್ಬ ಮನುಷ್ಯನ ಕೈಯಲ್ಲಿ ಯಾಕಿರ್ಬೇಕು? ಇದು ಡಿಯಾಗೋ ಗಾರ್ಸಿಯಾ ಅನ್ನೋ ನಾವಿಕನ ಮಾತು. ಕ್ರಿಸ್ಟೋಫರ್ ಕೊಲಂಬಸ್ ವಿರುದ್ಧ ಸಿಬ್ಬಂದಿಯ ಸಿಟ್ಟು ಯಾವ ಮಟ್ಟಕ್ಕೆ ತಲುಪಿತ್ತು ಅನ್ನೋದಕ್ಕೆ ಈ ಒಂದು ಸಾಕು. ಹಾಗಾದ್ರೆ ಸಿಬ್ಬಂದಿಗೆ ಅಷ್ಟೊಂದು ಸಿಟ್ಟು ಯಾಕಿತ್ತು? ನೋಡಿ, ಅವರಿಗೆ ದಿನಾದಿನ ಮೋಸ ಆಗ್ತಿದೆ ಅಂತ ಅನಿಸ್ತಿತ್ತು. ತಮ್ಮ ಮನೆ, ತಮ್ಮ ಸಂಸಾರವನ್ನ ಮತ್ತೆ ನೋಡಕ್ಕಾಗಲ್ಲೇನೋ ಅನ್ನೋ ಭಯ.
ಈ ದಾರಿ ಸರಿಯಿಲ್ಲ, ಇದು ನಮ್ಮನ್ನ ಸಾವಿನ ಕಡೆಗೆ ಕರ್ಕೊಂಡು ಹೋಗ್ತಿದೆ ಅಂತ ನಂಬಿದ್ರು. ಸೊ ಇದು ಸುಮ್ನೆ ಮಾತಿಗೆ ಮಾತು ಬೆಳೆದಾದದ್ದಂಗೆ ಅಲ್ಲ, ಇದು ಹತಾಶೆಯಿಂದ ಹುಟ್ಟಿದ ಬಂಡಾಯ. ಸರಿ, ಈಗ ಆ ಸಮುದ್ರದ ದೃಶ್ಯದಿಂದ ಹೊರಬಂದು ಒಂದು ಮನೆಯೊಳಗಿನ ಕಥೆಗೆ ಹೋಗೋಣ. ಇಲ್ಲೂ ಕೂಡ ಒಂದು ಸಂಘರ್ಷ ಇದೆ, ಆದ್ರೆ ಇದು ತುಂಬನೇ ಸೈಲೆಂಟ್ ಆದದ್ದು, ಆದ್ರೆ ಅಷ್ಟೇ ತೀವ್ರವಾದದ್ದು. ಒಬ್ಬ ಬುದ್ಧಿವಂತ ಹುಡುಗನಿಗೆ ಇದು ವೃತ್ತಿಯಲ್ಲ, ಇದು ಸತೀಶ್ನ ತಂದೆ ಅವತಾರ್ ನಾರಾಯಣ್ ಅವರ ಮಾತು. ಇಲ್ಲಿ ನೋಡಿ, ಒಬ್ಬ ತಂದೆಯ ಪ್ರೀತಿ, ಕಾಳಜಿ ತನ್ನ ಮಗನ ಟ್ಯಾಲೆಂಟ್ಗೆ ಹೇಗೆ ಅಡ್ಡ ಬರುತ್ತೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಆ ತಂದೆಗೆ ಯಾಕಷ್ಟೊಂದು ಭಯ ಇತ್ತು ಅಂತ ಅರ್ಥ ಮಾಡ್ಕೋಬೇಕಂದ್ರೆ, ಅವರ ಪ್ರಕಾರ ಒಬ್ಬ ಕಲಾವಿದನ ಬದುಕು ಹೇಗಿರುತ್ತೆ ಅಂತ ನೋಡ್ಬೇಕು. ಅದನ್ನ ಈ ಒಂದು ಪದ ಅಲ್ಪ ವೇತನ ಅಥವಾ ಪಿಟೆನ್ಸ್ ಅನ್ನೋದು ಸರಿಯಾಗಿ ಹೇಳುತ್ತೆ. ಆ ತಂದೆಯ ಯೋಚನೆ ಹೇಗಿತ್ತು ಅಂದ್ರೆ ನೋಡಿ, ಸ್ಟೆಪ್ ಬೈ ಸ್ಟೆಪ್. 1, ಕಲಾವಿದರಿಗೆ ಸರಿಯಾಗಿ ದುಡ್ಡು ಸಿಗಲ್ಲ, ಅವರು ಬಡತನದಲ್ಲಿರ್ತಾರೆ. 2, ನನ್ನ ಮಗ ಸತೀಶ್ ಚೆನ್ನಾಗೋದಿ ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕು. 3, ಅವನಿಗೆ ಮತ್ತೆ ಕಿವಿ ಕೇಳಿಸಬಹುದು, ಅದಕ್ಕೆ ಸ್ಕೂಲಿಗೆ ರೆಡಿ ಇರಬೇಕು. ಅದಕ್ಕೋಸ್ಕರ 4ನೇ ಸ್ಟೆಪ್, ಈ ಡ್ರಾಯಿಂಗ್ ಎಲ್ಲ ವೇಸ್ಟ್, ಅದನ್ನ ಅವನು ಬಿಟ್ಟುಬಿಡ್ಬೇಕು. ನೋಡಿ, ಈ ಲಾಜಿಕ್ ಶುರುವಾಗಿದ್ದು ಪ್ರೀತಿಯಿಂದ, ಆದ್ರೆ ಅದು ಎಂಡ್ ಆಗಿದ್ದು ಕಂಟ್ರೋಲ್ ಮಾಡೋದ್ರಲ್ಲಿ. ಸರಿ, ಈಗ ಈ ಇಬ್ರು ಕ್ಯಾಪ್ಟನ್ಗಳನ್ನ ಅಂದ್ರೆ ಕೊಲಂಬಸ್ ಮತ್ತು ಸತೀಶ್ ತಂದೆಯನ್ನ ಪಕ್ಕಪಕ್ಕ ಇಟ್ಟು ನೋಡೋಣ. ಅವರಿಬ್ಬರ ಉದ್ದೇಶವಾದ್ರೂ ಏನಿತ್ತು? ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯ ಅಂದ್ರೆ ಇಬ್ಬರ ಉದ್ದೇಶಗಳು ಬೇರೆ ಬೇರೆ. ಒಬ್ಬನಿಗೆ ಕೀರ್ತಿ, ಹೆಸರು ಬೇಕಿತ್ತು, ಇನ್ನೊಬ್ರಿಗೆ ಮಗನ ಭವಿಷ್ಯವ ಚಿಂತೆ ಇತ್ತು. ಆದರೆ ಇಬ್ಬರು ಹಿಡಿದ ದಾರಿ ಮಾತ್ರ ಒಂದೇ, ಅದು ಅಧಿಕಾರದ ದಾರಿ. ಇಲ್ಲಿ ಕೆಲವು ಮಾಹಿತಿ ತುಣುಕುಗಳು ಅಂದ್ರೆ ಸುಳಿವುಗಳು ಇವೆ. ಈ ಸುಳಿವುಗಳನ್ನು ಒಟ್ಟು ಸೇರಿಸಿ ನೀಟಾಗಿ ಓದೋಕೆ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಪ್ಯಾರಾಗ್ರಾಫ್ ಆಗಿ ಹೇಗೆ ಬದಲಾಯಿಸೋದು, ಇದೇ ನಾವಿವತ್ತು ಕಂಡಿಡಿಬೇಕಾಗಿರೋದು. ಸರಿ, ಇವತ್ತು ನಾವು 3 ವಿಷಯಗಳನ್ನ ನೋಡೋಣ. ಪ್ರೊಫೈಲ್ ರೈಟಿಂಗ್ ಅಂದ್ರೆ ವ್ಯಕ್ತಿ ಚಿತ್ರಣ, ಆಮೇಲೆ ಕತೆ ಹೆಣಿಯೋದು, ಮತ್ತೆ ಪದಗಳನ್ನ ಸರಿಯಾದ ಜಾಗದಲ್ಲಿ ಹೇಗೆ ಬಳಸೋದು ಅಂತ. ಇವೆಲ್ಲ ಸ್ವಲ್ಪ ಚಾಲೆಂಜಿಂಗ್ ಅನ್ಸ್ಬೋದು ಅಲ್ವಾ? ಆದರೆ ಕರೆಕ್ಟ್ ಟೆಕ್ನಿಕ್ ಗೊತ್ತಿದ್ರೆ ಇದೇ ಚಾಲೆಂಜ್ಗಳು ನಮಗೆ ಒಳ್ಳೆ ಅವಕಾಶಗಳಾಗ್ತವೆ. ಬನ್ನಿ ಒಂದೊಂದಾಗಿ ಶುರು ಮಾಡೋಣ. ಓಕೆ, ನಮ್ಮ ಮೊದಲನೇ ಟಾಪಿಕ್ ವ್ಯಕ್ತಿ ಚಿತ್ರಣ ಅಂದ್ರೆ ಪ್ರೊಫೈಲ್ ರೈಟಿಂಗ್. ಈಗ ಬರೀ ಕೆಲವು ಪಾಯಿಂಟ್ಸ್ ಇಟ್ಕೊಂಡು ಒಬ್ಬ ವ್ಯಕ್ತಿ ಬಗ್ಗೆ ಅವರು ನಮ್ಮ ಕಣ್ಮುಂದೆ ನಿಂತಿದ್ದಾರೆ ಅನ್ನೋ ಹಾಗೆ ಹೇಗೆ ಬರೆಯೋದು? ಸರಿ, ಶ್ರೀ ರಾಘವೇಂದ್ರ ಅವರ ಎಕ್ಸಾಂಪಲ್ ತಗೊಂಡು ಈ ಟ್ರಿಕ್ ಏನು ಅಂತ ನೋಡೋಣ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಒಂದು ಒಳ್ಳೆ ಪ್ರೊಫೈಲ್ ಬರೆಯೋಕ್ ಬೇಕಾದ ಫಾರ್ಮುಲಾ ಎಲ್ಲೋ ಹೊರಗಡೆ ಹುಡುಕೋ ಅವಶ್ಯಕತೆನೇ ಇಲ್ಲ, ಗೊತ್ತಾ? ಅದರ ಒಂದು ಮಾಡೆಲ್, ಒಂದು ಮಾದರಿ ನಮ್ಮ ಟೆಕ್ಸ್ಟ್ ಬುಕ್ನಲ್ಲೇ ಇದೆ. ಆ ಮಾಡೆಲ್ನಿಂದ ನಮಗೆ ಸಿಗೋದು ಒಂದು ಸಿಂಪಲ್ 3 ಸ್ಟೆಪ್ ಫಾರ್ಮುಲಾ. ಮೊದಲನೇದು, ಆ ವ್ಯಕ್ತಿ ಯಾರು, ಅವರ ವಯಸ್ಸೆಷ್ಟು, ಏನ್ ಕೆಲಸ ಅಂತ ಗುರುತಿಸೋದು. ಎರಡನೇದು, ಅವರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡೋದು, ಫ್ಯಾಮಿಲಿ ಬಗ್ಗೆ ಹೇಳೋದು. ಇನ್ನು ಕೊನೆಯದಾಗಿ ಅವರ ಸ್ವಭಾವ, ಹವ್ಯಾಸಗಳ ಬಗ್ಗೆ ಬರೆಯೋದು. ಅಷ್ಟೇ, ಈ ಟೆಕ್ನಿಕನ್ನ ಯಾವುದೇ ಪ್ರೊಫೈಲ್ ಬರೆಯೋಕೆ ಆರಾಮಾಗಿ ಬಳಸ್ಬೋದು. ಹಾಗಾದ್ರೆ ವಿಷಯ ಇಷ್ಟೇ, ಇಲ್ಲಿ ನಾವು ಏನನ್ನೂ ಹೊಸದಾಗಿ ಸೃಷ್ಟಿ ಮಾಡಬೇಕಾಗಿಲ್ಲ. ಬದಲಿಗೆ ಒಂದು ಸ್ಟ್ರಕ್ಚರ್ ಫಾಲೋ ಮಾಡಬೇಕು, ಒಂದು ರೆಡಿಮೇಡ್ ಬ್ಲೂ ಪ್ರಿಂಟ್ ಇದ್ದ ಹಾಗೆ. ಅದನ್ನ ಫಾಲೋ ಮಾಡಿದ್ರೆ ಸಾಕು, ನಮ್ಮ ಬರವಣಿಗೆ ಸುಲಭನೂ ಆಗುತ್ತೆ, ತುಂಬಾನೇ ಎಫೆಕ್ಟಿವ್ ಕೂಡ ಆಗುತ್ತೆ. ಸರಿ, ಪ್ರೊಫೈಲ್ ರೈಟಿಂಗ್ಗೆ ಒಂದು ಸ್ಟ್ರಕ್ಚರ್ ಇರೋ ಹಾಗೆ ಕತೆ ಬರೆಯೋಕ್ಕೂ ಒಂದು ಸ್ಟ್ರಕ್ಚರ್ ಇದೆ. ಈಗ ಸ್ಟೋರಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಣ. ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಎಲ್ಲರಿಗೂ ಗೊತ್ತಿರೋ ಆಮೆ ಮತ್ತು ಮೊಲದ ಕಥೆಯನ್ನೇ ತಗೊಳ್ಳೋಣ. ನೋಡಿ, ಇಲ್ಲಿ ಕಥೆಯ ಕ್ಲೂಸ್ ಎಲ್ಲ ಒಂದ್ರ ಮೇಲೊಂದು ಬಿದ್ದಿವೆ. ಆಮೆ, ಮೊಲ, ಓಟ, ನಿದ್ದೆ, ಹೀಗೆ ಇದನ್ನೆಲ್ಲ ಒಂದು ಕ್ರಮವಾಗಿ ಜೋಡಿಸಿ ಒಂದು ಒಳ್ಳೆ ಕಥೆಯನ್ನಾಗಿ ಮಾಡೋದೇ ನಮ್ಮ ಚಾಲೆಂಜ್. ಈ ಚಾಲೆಂಜ್ಗೆ ಸೊಲ್ಯೂಷನ್ ಏನು? ಅದಕ್ಕೆ ನ್ಯಾರೇಟಿವ್ ಆರ್ಕ್ ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ಕತೆ ತಗೊಂಡ್ರೂ ಅದಕ್ಕೊಂದು ಬಿಗಿನಿಂಗ್, ಮಿಡಿಲ್ ಮತ್ತು ಎಂಡ್ ಇರುತ್ತೆ. ಅಂದ್ರೆ ಒಂದು ಆರಂಭ, ಮಧ್ಯ ಮತ್ತೆ ಮುಕ್ತಾಯ. ಇದು ಯಾವುದೇ ಕಥೆಯ ಬೇಸಿಕ್ ಸ್ಟ್ರಕ್ಚರ್. ಈಗ ನೋಡಿ, ಆ ಕ್ಲೂಸ್ಗಳನ್ನ ಈ ಬಿಗಿನಿಂಗ್, ಮಿಡಲ್, ಎಂಡ್ ಫಾರ್ಮ್ಯಾಟ್ಗೆ ಹಾಕಿದ ತಕ್ಷಣ ಏನಾಗುತ್ತೆ? ಪ್ರತಿಯೊಂದು ಪಾಯಿಂಟ್ಗೂ ಅದರದೇ ಆದ ಜಾಗ ಸಿಕ್ಬಿಡುತ್ತೆ. ತಕ್ಷಣ ಒಂದು ಲಾಜಿಕಲ್ ಕತೆ ನಮ್ಮುಂದೆ ರೆಡಿ ಆಗುತ್ತೆ. ಎಷ್ಟು ಸುಲಭ ಅಲ್ವಾ? ಈ ಸೆಷನ್ನಲ್ಲಿ ನಾವೇನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು AI ಬಗ್ಗೆ ಒಂದು ಪ್ಯಾಸೇಜ್ ಇದೆ, ಅದನ್ನು ಅರ್ಥ ಮಾಡ್ಕೋಬೇಕು. ಆಮೇಲೆ ದೀರ್ಘ ಉತ್ತರಗಳು ಮತ್ತೆ ಸಾರಾಂಶ ಬರೆಯೋದು. ಅದಾದ್ಮೇಲೆ ಪ್ರಬಂಧ ರಚನೆ ಮತ್ತು ಕೊನೆಗೆ ಪತ್ರ ಬರೆಯೋದು ಹೇಗೆ ಅಂತ, ಪ್ರತಿಯೊಂದು ಪ್ರಶ್ನೆಯಲ್ಲೂ ಯಾವ ಸ್ಕಿಲ್ ಟೆಸ್ಟ್ ಆಗ್ತಿದೆ ಅಂತಾನೂ ಡೀಟೇಲ್ ಆಗಿ ನೋಡೋಣ. ಮೊದಲನೇದಾಗಿ ಸೆಕ್ಷನ್ XI, ಇದು ಪ್ಯಾಸೇಜ್ ಕಾಂಪ್ರಿಹೆನ್ಷನ್ ಬಗ್ಗೆ. ಅಂದ್ರೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದನ್ನ ಓದಿ ಅರ್ಥ ಮಾಡ್ಕೋಬೇಕು.
ಇಲ್ಲಿ ಕೊಟ್ಟಿರೋ ಟಾಪಿಕ್ ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ. ಸರಿ, ಈ ಪ್ರಶ್ನೆ 35ರಲ್ಲಿ 2 ಭಾಗಗಳಿದೆ. ಎಐ ನಮಗೆ ಹೇಗೆಲ್ಲ ಉಪಯೋಗಕ್ಕೆ ಬರುತ್ತೆ, ಮತ್ತು ಬಿ, ಎಐ ಬಗ್ಗೆ ಇರೋ ಒಂದು ದೊಡ್ಡ ಚಿಂತೆ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಇದನ್ನ ಒಂದು ನಾಣ್ಯದ 2 ಮುಖಗಳು ಅಂತಾರಲ್ಲ ಹಾಗೆ. ಒಂದ್ ಕಡೆ ಎಐನಿಂದ ನಮ್ಮ ಪುನರಾವರ್ತಿತ ಕೆಲಸಗಳೆಲ್ಲ ಆಟೋಮೇಟ್ ಆಗುತ್ತೆ, ನಮ್ಮ ನಿರ್ಧಾರ ತಗೊಳ್ಳೋ ಸಾಮರ್ಥ್ಯ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ಆರೋಗ್ಯ, ಹಣಕಾಸು, ಸಾರಿಗೆ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ದಕ್ಷತೆ ಜಾಸ್ತಿ ಆಗುತ್ತೆ. ಆದರೆ ಇನ್ನೊಂದು ಮುಖ ನೋಡಿದ್ರೆ ಇದೇ ಆಟೋಮೇಷನ್ನಿಂದಾಗಿ ಎಷ್ಟೊಂದು ಉದ್ಯೋಗಗಳು ಹೋಗ್ಬೋದು ಅನ್ನೋದು ದೊಡ್ಡ ಚಿಂತೆ. ಸರಿ, ಎಐ ಬಗ್ಗೆ ಆಯ್ತು. ಈಗ ಮುಂದಿನ ಸೆಕ್ಷನ್ಗೆ ಹೋಗೋಣ. ಸೆಕ್ಷನ್ 12. ಇದು ಲಾಂಗ್ ಆನ್ಸರ್ ಅಥವಾ ಸಮ್ಮರಿ ಬರೆಯೋದ್ರ ಬಗ್ಗೆ. ಇಲ್ಲಿ ಸುಮ್ಮನೆ ಓದಿ ಅರ್ಥ ಮಾಡ್ಕೊಂಡ್ರೆ ಸಾಲದು, ಸ್ವಲ್ಪ ಆಳವಾಡಿ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಒಂದು ಒಳ್ಳೆ ವಿಷಯ ಅಂದ್ರೆ ಇಲ್ಲಿ ನಮಗೆ ಒಂದು ಚಾಯ್ಸ್ ಕೂಡ ಇದೆ. ಇಲ್ಲಿ 2 ಆಯ್ಕೆಗಳಿವೆ. ಒಂದು, ರಸ್ಕಿನ್ ಬಾಂಡ್ ಅವರ ಕಥೆಯಲ್ಲಿ ಬರುವ ಅಜ್ಜಿಯ ವಿಚಿತ್ರ ಅಂದ್ರೆ ಅಸಾಮಾನ್ಯ ನಡವಳಿಕೆ ಬಗ್ಗೆ ವಿವರಿಸ್ಬೋದು. ಇಲ್ಲ ಅಂದ್ರೆ ದ ಸಾಂಗ್ ಆಫ್ ಇಂಡಿಯಾ ಅನ್ನೋ ಕವಿತೆಯ ಸಾರಾಂಶವನ್ನ ಬರಿಬೋದು. ಮೊದಲನೇ ಆಯ್ಕೆ ತಗೊಂಡ್ರೆ ಆ ಅಜ್ಜಿ ಬಗ್ಗೆ ಬರಿಬೇಕು. ಆ ಅಜ್ಜಿ ಯಾಕಷ್ಟು ವಿಶೇಷ ಅಂದ್ರೆ 62 ವರ್ಷದಲ್ಲೂ ಮರ ಹತ್ತೋ ಜೀನಿಯಸ್ ಆಗಿದ್ರು. ಲಿಫ್ಟ್ಗಿಂತ ಮರದ ಮೇಲೆ ಅವರಿಗೆ ಹೆಚ್ಚು ಖುಷಿ ಸಿಕ್ತಿತ್ತು. ಯಾರಾದ್ರೂ ಗೌರವಯುತವಾಗಿ ವಯಸ್ಸಾಗಮ್ಮ ಅಂದ್ರೆ ನಗ್ತಾ, ಇಲ್ಲ, ನಾನ್ ಅಗೌರವಯುತವಾಗಿಯೇ ಬೆಳೀತೀನಿ ಅಂತಿದ್ರು. ಕೊನೆಗೆ ಮರದಿಂದ ಬಿದ್ದು ಬೆಡ್ರೆಸ್ನಲ್ಲಿದ್ದಾಗ್ಲೂ ಕೂಡ ತನಗೊಂದು ಮರದ ಮೇಲೆ ಮನೆ ಕಟ್ಕೊಡಿ ಅಂತ ಕೇಳಿ ಅಲ್ಲೇ ವಾಸ ಶುರು ಮಾಡ್ತಾರೆ. ಇದು ಅವರ ವಿಶಿಷ್ಟ ಗುಣ. ಅವರು ಹೇಳ್ದ ಆ ಒಂದು ಮಾತು, ಐಲ್ ಗ್ರೋ ಡಿಸ್ಗ್ರೇಸ್ಫುಲಿ ಅಂತ, ಅವರ ವ್ಯಕ್ತಿತ್ವವನ್ನೇ ಹಿಡಿದಿಡುತ್ತೆ ಅಲ್ವಾ. ಅಂದ್ರೆ ಸಮಾಜದ ಕಟ್ಟುಪಾಡುಗಳನ್ನು ಖುಷಿಯಿಂದಲೇ ಮೀರಿ ತನಗೆ ಸರಿ ಅನ್ನಿಸಿದ್ದನ್ನೇ ಮಾಡಿಕೊಂಡು ಬದುಕೋದು. ಇದೇ ಅವರ ಅಸಾಮಾನ್ಯ ನಡವಳಿಕೆಯ ಹಿಂದಿನ ಶಕ್ತಿ. ಈಗ 2ನೇ ಆಯ್ಕೆ, ದ ಸಾಂಗ್ ಆಫ್ ಇಂಡಿಯಾ, ಕವಿತೆಯ ಸಾರಾಂಶ. ಇಲ್ಲಿ ಕವಿ ಮೊದಲು ಅನ್ಕೊಂತಾರೆ ಭಾರತದ ಹಿಮಾಲಯ, ಸಮುದ್ರ, ಐತಿಹಾಸಿಕ ಸಾಧನೆಗಳ ಬಗ್ಗೆ ಹಾಡೋಣ ಅಂತ. ಆದರೆ ಭಾರತ ಮಾತೆ ಬೇರೆಯದ್ದೇ ಕೇಳ್ತಾಳೆ. ನಮ್ಮ ದೇಶದ ಬಡತನ, ಜನರ ಕಷ್ಟಗಳು, ಸಾಮಾಜಿಕ ಅನ್ಯಾಯ, ದುಡಿಯೋ ಕೋಟ್ಯಾಂತರ ಜನರ ಬಗ್ಗೆ ಹಾಡು ಅಂತಾಳೆ. ಇಲ್ಲಿ ಗಮನಿಸಬೇಕಾದ್ದೇನು ಅಂದ್ರೆ, ನಿಜವಾದ ದೇಶಪ್ರೇಮ ಅಂದ್ರೆ ಬರೀ ವೈಭವ ಹಾಡುದಲ್ಲ, ವಾಸ್ತವದ ಸಮಸ್ಯೆಗಳನ್ನ ಎದುರಿಸುವುದು ಅಂತ ಕವಿತೆ ಹೇಳುತ್ತೆ. ಕೊನೆಗೆ ಭಾರತ ಮಾತೆ ನಾಳಿನ ಪುಸ್ತಕ ಬರೆಯೋ ದೃಶ್ಯದೊಂದಿಗೆ ಕವಿತೆ ಮುಗಿಯುತ್ತೆ. ಇದರ ಅರ್ಥ ಏನು? ಇವತ್ತಿನ ಕಠಿಣ ಸತ್ಯಗಳನ್ನು ನಾವು ಒಪ್ಕೊಂಡು ಕೆಲಸ ಮಾಡಿದ್ರೆ ಮಾತ್ರನೇ ನಾಳೆ ಒಂದು ಉಜ್ವಲ ಭವಿಷ್ಯ ಸಾಧ್ಯ ಅನ್ನೋದು ಇದರ ಸಂಕೇತ. ಸರಿ, ಸಾಹಿತ್ಯ ವಿಶ್ಲೇಷಣೆ ಆಯ್ತು. ಈಗ ನಾವೊಂದು ಹೆಜ್ಜೆ ಮುಂದೆ ಹೋಗಿ ನಾವೇ ಏನಾದ್ರೂ ಸೃಷ್ಟಿಸೋಣ. ಅದುವೇ ಸೆಕ್ಷನ್ 13, ಪ್ರಬಂಧಲೇಖನ. ಇಲ್ಲಿ 3 ಟಾಪಿಕ್ಸ್ ಕೊಟ್ಟಿದ್ದಾರೆ: ವಾಯುಮಾಲಿನ್ಯ, ಮೊಬೈಲ್ ಫೋನ್ಗಳು ಮತ್ತೆ ಸೋಷಿಯಲ್ ಮೀಡಿಯಾ. ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ಒಂದು ಪ್ರಬಂಧ ಬರಿಬೇಕು. ಹಾಗಿದ್ರೆ ಈ ವಿಷಯಗಳ ಮೇಲೆ ಒಂದು ಒಳ್ಳೆ ಪ್ರಬಂಧ ಬರಿಬೇಕು ಅಂದ್ರೆ ಏನ್ ಮಾಡಬೇಕು? ಮುಖ್ಯವಾಗಿ ಒಂದು ಸ್ಪಷ್ಟವಾದ ನಿಲುವಿರಬೇಕು. ಅದನ್ನು ಸಪೋರ್ಟ್ ಮಾಡೋಕೆ ಸರಿಯಾದ ಪಾಯಿಂಟ್ಸ್, ಬೇಕಾದ್ರೆ ಉದಾಹರಣೆಗಳು, ಮತ್ತು ಕೊನೆಗೆ ಒಂದು ಗಟ್ಟಿಯಾದ ತೀರ್ಮಾನ. ಇವೆಲ್ಲ ಇದ್ರೆ ಆ ಪ್ರಬಂಧ ಓದೋಕೆ ಚೆನ್ನಾಗಿರುತ್ತೆ. ಇನ್ನು ಕೊನೆಯದಾಗಿ ಸೆಕ್ಷನ್ 14. ಇದು ನಮ್ಮ ದೈನಂದಿನ ಜೀವನಕ್ಕೆ ತುಂಬಾ ಬೇಕಾಗಿರೋ ಒಂದು ಸ್ಕಿಲ್. ಅದುವೇ ಪತ್ರ ಬರೆಯೋದು. ಇಲ್ಲೂ ಕೂಡ 2 ಬೇರೆ ಬೇರೆ ಸನ್ನಿವೇಶಗಳನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ 2 ಆಯ್ಕೆಗಳಿವೆ. ಒಂದು, ನಿಮ್ಮನ್ನ ಸುಹಾಸ್ ಅಥವಾ ಸರಿತಾ ಅಂತ ಅನ್ಕೊಂಡು ನಿಮ್ಮ ಕಸಿನ್ ಜಾನಕಿಗೆ ಬರ್ತ್ಡೇ ಪಾರ್ಟಿಗೆ ಇನ್ವೈಟ್ ಮಾಡಿ ಒಂದು ಇನ್ಫಾರ್ಮಲ್ ಲೆಟರ್ ಬರಿಬೇಕು. ಇನ್ನೊಂದು, ಮ್ಯುನಿಸಿಪಲ್ ಆಫೀಸರ್ಗೆ ನಿಮ್ಮ ಏರಿಯಾದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿ ಅಂತ ಕೇಳಿ ಒಂದು ಫಾರ್ಮಲ್ ಲೆಟರ್ ಬರಿಬೇಕು. ಸೊ ಒಂದು ಕಡೆ ಆತ್ಮೀಯತೆ ಬೇಕು, ಇನ್ನೊಂದು ಕಡೆ ಫುಲ್ ಫಾರ್ಮಲ್ ಆಗಿ ಗೌರವಯುತವಾಗಿ ಬರಿಬೇಕು. ಯಾವ ಲೆಟರ್ ಬರೆದರೂ ಸರಿ, ಕೆಲವು ಬೇಸಿಕ್ ಸ್ಟೆಪ್ಸ್ ನೆನ್ಪಿಟ್ಕೋಬೇಕು. ಯಾರಿಗೆ ಬರಿತಿದ್ದೀವಿ, ನಮ್ಮ ಟೋನ್ ಹೇಗಿರಬೇಕು ಅಂತ ಮೊದಲು ಯೋಚಿಸಬೇಕು. ಆಮೇಲೆ ಉದ್ದೇಶವನ್ನ ಸ್ಪಷ್ಟವಾಗಿ ಹೇಳಬೇಕು. ಬೇಕಾದ ಎಲ್ಲ ಡೀಟೇಲ್ಸ್ ಕೊಡಬೇಕು. ಸರಿಯಾದ ಫಾರ್ಮ್ಯಾಟ್, ವಂದನೆ ಮತ್ತು ಮುಕ್ತಾಯ ಇವೆಲ್ಲ ಪರ್ಫೆಕ್ಟ್ ಆಗಿರಬೇಕು. ಸರಿ, ಹಾಗಿದ್ರೆ ಈ ಸೆಷನ್ ಪೂರ್ತಿ ನಾವು ಏನೆಲ್ಲ ನೋಡಿದ್ವಿ, ಯಾವೆಲ್ಲ ಕೌಶಲ್ಯಗಳನ್ನ ಪರೀಕ್ಷಿಸಲಾಯಿತು ಅಂತ ಒಂದು ಸಣ್ಣ ಸಮ್ಮರಿ ನೋಡೋಣ ಬನ್ನಿ. ನೋಡಿ, ಸೆಕ್ಷನ್ XI ವಿಶ್ಲೇಷಣಾತ್ಮಕ ಓದು ಅಂದ್ರೆ ಎಐನ ಅನುಕೂಲ ಮತ್ತು ಅನಾನುಕೂಲಗಳ ಬಗ್ಗೆ ತಿಳ್ಕೊಂಡ್ವಿ. ಸೆಕ್ಷನ್ 12 ಸಾಹಿತ್ಯವನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಪಾತ್ರ ವಿಶ್ಲೇಷಣೆ ಅಥವಾ ಕವಿತೆಯ ಸಾರಾಂಶ. ಸೆಕ್ಷನ್ 13 ನಮ್ಮ ವಾದವನ್ನ ಮಂಡಿಸೋದು ಅಂದ್ರೆ ಪ್ರಬಂಧ ಬರೆಯೋದು. ಮತ್ತು ಸೆಕ್ಷನ್ 14 ಸಂದರ್ಭಕ್ಕೆ ತಕ್ಕಂತೆ ಬರೆಯೋದು.
ಸೊ ಇದು ಬರೀ ಬರವಣಿಗೆಯ ಪರೀಕ್ಷೆ ಅಲ್ಲ, ಬದಲಿಗೆ ವಿಮರ್ಶಾತ್ಮಕವಾಗಿ ಯೋಚನೆ ಮಾಡಿ ಸಂದರ್ಭಕ್ಕೆ ತಕ್ಕ ಹಾಗೆ ನಮ್ಮ ಮಾತನ್ನ ಬರವಣಿಗೆಯನ್ನ ಬದಲಾಯಿಸ್ಕೊಳ್ಳೋ ಕಲೆ. ಹಾಗಿದ್ರೆ ಕೊನೆಯದಾಗಿ ಯೋಚನೆ ಮಾಡಬೇಕಾದ ವಿಷಯ ಏನು ಅಂದ್ರೆ, ಈ ವಿಶ್ಲೇಷಣೆ ಮಾಡೋದು, ಅರ್ಥೈಸ್ಕೊಳ್ಳೋದು ಅಥವಾ ವಾದ ಮಂಡಿಸೋದು, ಈ ಎಲ್ಲ ಸಂವಹನದ ರೂಪಗಳನ್ನ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆಲ್ಲ ಬಳಸ್ತೀವಿ ಅಲ್ವಾ? ಯಾಕಂದ್ರೆ ಯಾವುದೇ ಪರೀಕ್ಷೆಗಿಂತ ಹೆಚ್ಚಾಗಿ ಈ ಕೌಶಲ್ಯಗಳು ನಾವು ಜಗತ್ತನ್ನ ಹೇಗೆ ಅರ್ಥ ಮಾಡ್ಕೊಳ್ತೀವಿ ಮತ್ತು ನಮ್ಮ ಮಾತುಗಳನ್ನ ಬೇರೆಯವರಿಗೆ ಹೇಗೆ ತಲುಪಿಸ್ತೀವಿ ಅನ್ನೋದಕ್ಕೆ ತುಂಬಾ ಮುಖ್ಯ.